ಯಾರು ಯಾರ ಬೆನ್ನನ್ನು ಮುರಿದ್ರು, ಯಾರು ಯಾರ ಹಲ್ಲನ್ನು ಕೆಡವಿದ್ರು, ಯಾರು ಏನು ಮಾಡಿದ್ದರೂ ಕಾಲು ಕೈ ಮುರ್ಕೊಂಡ್ರು, ಈ ಎಲ್ಲವನ್ನ ಅತ್ಯಂತ ಆಳವಾಗಿ ನೋಡುವಂತಹ ಸಮಯ ಮುಂದಿನ 2 ರಿಂದ 2.5 ಗಂಟೆಗಳ ಕಾಲದಲ್ಲಿ. ಅದು ಹೌದೋ ಮತ್ತು ಅಲ್ಲವೋ, ಈಸ್ ಇಟ್ ಲೈಕ್ ದಟ್ ಅಥವಾ ಅಲ್ಲವಾ, ಇದನ್ನು ನಾವು ನೋಡಿಕೊಂಡು ಹೋಗ್ತೀವಿ. ಹಲವಾರು ಕಡೆ ಹಲವಾರು ವಿಶ್ಲೇಷಣೆಗಳಲ್ಲಿ ಮೇಲ್ನೋಟಕ್ಕೆ ಕೆಲವೊಮ್ಮೆ ಕಾಣಿಸುವ ವಿಷಯಗಳು ಆಳಕ್ಕೆ ಹೋದಾಗ ಅನಿಸಬೇಕಾಗಿಲ್ಲ. ಹಾಗಾಗಿ ಅದನ್ನು ನೋಡಿಕೊಂಡು ಬರ್ತೀವಿ. ಲೋಕಸಭೆಯ ಚುನಾವಣೆಯ ಫಲಿತಾಂಶ ಈ ರೀತಿ ಬರಬಹುದು ಎಂದು INDIA ಕೂಟದ ನಾಯಕರನ್ನು ಹೊರತುಪಡಿಸಿದರೆ ಬಹುಶಃ ಬೇರಾರೂ ನಿರೀಕ್ಷೆ ಮಾಡಿರಲಿಲ್ಲ. ಎಲ್ಲರೂ ನಿರೀಕ್ಷೆಗಳನ್ನು ಸುಳ್ಳು ಮಾಡಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಂದು ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಹಂತದ ಶಾಕ್ ಕೊಡುವ ರೀತಿಯಲ್ಲೇ ಈ ಫಲಿತಾಂಶ ಹೊರಬಂದಿದೆ. ಸೋನಿಯಾ ಗಾಂಧಿ ಹೇಳಿದ್ರು ಎಕ್ಸಿಟ್ ಪೋಲ್ಗಳು ಸುಳ್ಳಾಗತ್ವೆ ಅಂತ. ಪೂರ್ಣ ಅಲ್ಲದಿದ್ದರೂ ಸುಳ್ಳು, ಒಂದಿಷ್ಟು ಎಡವಿರುವುದಂತೂ ಉಂಟು ಎಕ್ಸಿಟ್ ಪೋಲ್. ಓನ್ಲಿ ಬಿಕಾಸ್ ದ ನಂಬರ್ಸ್ ಆರ್ ಲೈಕ್ ದಿಸ್. ಎಕ್ಸಿಟ್ ಪೋಲ್ ರಾಂಗ್ ಅನ್ನಕ್ಕಾಗಲ್ಲ. ಮಧ್ಯಪ್ರದೇಶ್ ಇಟ್ ಈಸ್ ಸೇಮ್, ಆಂಧ್ರ ಪ್ರದೇಶ್ ಇಟ್ ಈಸ್ ಸೇಮ್, ಡೆಲ್ಲಿ ಇಟ್ ಈಸ್ ಸೇಮ್. ಅವ್ರ ಕರ್ನಾಟಕದಲ್ಲಿ ಒಂಚೂರು ಈಚೆ ಆಚೆ, ಕರ್ನಾಟಕದಲ್ಲಿ ಸ್ವಲ್ಪ ಇದೇ ಆಗಿದೆ, ಎಡವೇ ಇದೆ. ಹಾಗಾಗಿ ಎಲ್ಲವೂ ಅಲ್ಲದೇ ಇರ್ಬೋದು. ಬಟ್ ಒಂದಿಷ್ಟು ಹೊಡೆತಗಳು ಬಿದ್ದಿರೋದು ಎಕ್ಸಿಟ್ ಪೋಲಿನ ನಂಬರ್ಗೂ ಇವ್ರ ನಂಬರ್ಗೂ ಇದೆ, ಇಲ್ಲ ಅಂತಲ್ಲ. ಅದಕ್ಕೂ ಬರ್ತೀವಿ. ಭಾಳ ವಿಚಿತ್ರ ಎಂದರೆ, ಯಾವ ರಾಜ್ಯಗಳನ್ನು ಭಾರತೀಯ ಜನತಾ ಪಕ್ಷ ನಂಬಿತ್ತೋ ಅಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಕೈ ಕೊಟ್ಟಿದೆ. ಯಾವ ರಾಜ್ಯಗಳಲ್ಲಿ ನಾವು ನಮ್ಮ ಹೆಜ್ಜೆ ಗುರುತನ್ನು ವಿಸ್ತರಣೆ ಮಾಡಿಕೊಳ್ಳೋಣ ಅಂತ ಯಾವ ಪ್ರದೇಶಕ್ಕೆ ಹೋದರೋ ಆ ಪ್ರದೇಶಗಳು ಕೈ ಹಿಡಿದಿವೆ. ಇದ್ದದ್ದನ್ನು ಕಳೆದುಕೊಂಡರು, ಇಲ್ಲದ್ದನ್ನು ಹುಡುಕಿಕೊಂಡು ಹೋಗುವ ಜಾಗದಲ್ಲಿ ಅವರು ಅಲ್ಪ ಸ್ವಲ್ಪ ಕೈ ಹಿಡಿದರು. ಇದರ ಪರಿಣಾಮ ಭಾರತೀಯ ಜನತಾ ಪಕ್ಷ ಇವತ್ತು ತಾನೇ ಸ್ವಯಂ ಬಹುಮತದೊಂದಿಗೆ ಸರ್ಕಾರವನ್ನು ಮಾಡುವ ಸ್ಥಿತಿಯನ್ನು ಕಳೆದುಕೊಂಡಿದೆ. 2019ರ ಹೋಲಿಕೆ ಮಾಡಿದರೆ BJP ಬಿದ್ದಿದೆ, ಅನುಮಾನವೇ ಇಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ರಾಜಸ್ಥಾನದಲ್ಲಿ ಕಡಿಮೆ ಸೀಟುಗಳೊಂದಿಗೆ ಕರ್ನಾಟಕದಲ್ಲೂ 5-6 ಸೇರಿಕೊಂಡಿದೆ. INDIA ಕೂಟ ಬಹುಶಃ ಅವರ ನಿರೀಕ್ಷೆಯನ್ನು ಮೀರಿದ ಒಂದು ಸಾಹಸವನ್ನು, ಸಾಧನೆಯನ್ನು ಮಾಡಿದೆ ಅಂತಲೇ ಹೇಳಬೇಕು, ಬೇರೆ ದಾರಿ ಇಲ್ಲ. 10 ವರ್ಷಗಳ ನಂತರ ಕಾಂಗ್ರೆಸ್ ಮೊದಲ ಬಾರಿಗೆ ಪ್ರಾಬಬಲಿ ಇವತ್ತು ಸ್ವಲ್ಪ ಎದೆ ಉಬ್ಬಿಸಿ ತಲೆ ಎತ್ತಿಯೇ ಮಾತನಾಡುವ ಸ್ಥಿತಿಯಲ್ಲಿ ಇದೆ. NDAಗೆ ಮ್ಯಾಜಿಕ್ ನಂಬರ್ ದಾಟಿದ್ದೇವೆ ಎಂಬುದು ಸಮಾಧಾನದ ವಿಚಾರ ಮೈತ್ರಿಕೂಟದ ದೃಷ್ಟಿಕೋನದಲ್ಲಿ. INDIAಗೆ ಭಾರತೀಯ ಜನತಾ ಪಕ್ಷವನ್ನು ಕೆಡವಿದ್ದೇವೆ ಎಂಬಂತಹ ನೆಮ್ಮದಿ ಅಥವಾ ಒಂದು ರೀತಿ ಸಂತೋಷ ಇದ್ದರೂ ಮೈತ್ರಿಕೂಟದ ದೃಷ್ಟಿಯಲ್ಲಿ ಸರ್ಕಾರ ರಚನೆ ಮಾಡುವ ನಂಬರ್ ಇಲ್ಲ. ವಿಚಿತ್ರವಾದಂತಹ ಚುನಾವಣೆ ಇದ್ದಂಗೆ ಕಾಣಿಸುತ್ತೆ. ಅವರವರಿಗೆ ತೋಚಿದ ವ್ಯಾಖ್ಯಾನಗಳನ್ನು ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅಧಿಕಾರಕ್ಕೆ ಈ ಎಲ್ಲದರ ಮಧ್ಯೆ 3ನೆಯ ಬಾರಿ ಐತಿಹಾಸಿಕವಾಗಿ ನರೇಂದ್ರ ಮೋದಿ ಅವರೇ ಅಧಿಕಾರಕ್ಕೆ ಏರಲು ಸಜ್ಜಾಗುತ್ತಿದ್ದಾರೆ ಎಂಬ ವರದಿಗಳು ಬರ್ತಾ ಇದೆ. ಆದರೆ INDIA ಕೊನೆ ಕ್ಷಣದಲ್ಲಿ ಏನಾದರೂ ಮಾಡಿ ನರೇಂದ್ರ ಮೋದಿಯವರ ಮನೆಯೊಳಗೆ ಇರುವವರನ್ನೇ ಕರೆದುಕೊಂಡು ಹೊರಕ್ಕೆ ಬಂದರೆ ನಾನೇ ಏಕೆ ಸರ್ಕಾರ ಮಾಡಬಾರದು ಎಂಬ ಪ್ರಯತ್ನವನ್ನು ಪ್ರಾರಂಭ ಮಾಡಿದೆ. ಫಲವೆಷ್ಟು ಕೊಡುವುದೋ ಗೊತ್ತಿಲ್ಲ. ಮಿತ್ರ ಪಕ್ಷಗಳನ್ನು ಉಳಿಸಿಕೊಳ್ಳಲು NDA ವಿಪರೀತವಾದ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಿದೆ ಅಥವಾ ಕೆಲಸ ಮಾಡ್ತಾ ಇದೆ. INDIA ಹೊಡೆಯುವ ಕಲ್ಲೊಂದನ್ನು ಬಿದ್ದರೆ ಬೀಳಲಿ ಹಣ್ಣು ಎಂಬ ಪ್ರಯತ್ನದಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಮುಂದೇನಾಗುತ್ತೆ ವಿ ಹ್ಯಾವ್ ನೋ ಐಡಿಯಾ. ನಂಬರ್ ವೈಸ್ ಹೇಳೋದಾದರೆ ಮೈತ್ರಿಕೂಟ ವರ್ಸಸ್ ಮೈತ್ರಿಕೂಟ ಆದರೆ ಆಗ ಭಾರತೀಯ ಜನತಾ ಪಕ್ಷ ನೇತೃತ್ವದ NDA ಸಲೀಸಾಗಿ ಸರ್ಕಾರವನ್ನು ರಚನೆ ಮಾಡಬಹುದು. ಹಾಗಾದರೆ ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭವಾದಂತಹ ಅಂಚೆ ಮತದಾನದೊಂದಿಗೆ ಪ್ರಾರಂಭವಾದಂತಹ ಈ ಮತ ಎಣಿಕೆ ಕಾರ್ಯ ರಾತ್ರಿ 8ರ ಅಷ್ಟೊತ್ತಿಗೆ ಒಂದು ದಿಕ್ಕನ್ನು ಪಡೆದುಕೊಂಡಿದೆ. ಸಂಪೂರ್ಣವಾಗಿ ಕನ್ನಡಿಯಲ್ಲಿ ಕಾಣಿಸುವಂತೆ ಪರ್ಫೆಕ್ಟ್ ಫಿಗರ್ ಅಂತ ಇನ್ನೂ ಬಂದಿಲ್ಲದೆ ಇರಬಹುದು. ಆದರೆ ಈಗಿರುವ ಫಿಗರ್ಗಳು ಬಹಳ ದೊಡ್ಡದಾಗಿ ಬದಲಾವಣೆ ಆಗುವುದೂ ಇಲ್ಲ. 8:15 ಅಷ್ಟೊತ್ತಿಗೆ 8:45 ಅಷ್ಟೊತ್ತಿಗೆ
ಎಲ್ಲರೂ ಅಂದುಕೊಂಡಿದ್ದು ಸಲೀಸಾಗಿ ಬಿಜೆಪಿ ಸಾಗಿ ಮುಂದಕ್ಕೆ ಹೋಗುತ್ತೆ ಅಂತ. ಆದರೆ 9:30 ಗಂಟೆ ಕಳೀತಿದ್ದಂಗೆನೆ ನಂಬರ್ಗಳು ಬೀಳಲಿಕ್ಕೆ ಪ್ರಾರಂಭ ಆಯಿತು. 11 ಗಂಟೆ ಆಗುಷ್ಟಿದ್ದ ಹೊತ್ತಿಗೆ ವಿಪರೀತ ತಿಸ್ರ ಕಾಣಿಸಲು ಪ್ರಾರಂಭ ಆಯಿತು. 12:30 1 ಗಂಟೆ ಕಳೆಯುವಷ್ಟರಲ್ಲಿ ಭಾರತೀಯ ಜನತಾ ಪಕ್ಷ ಮುಗ್ಗರಿಸಿ ಬೀಳುವಂತಹ ರಾಜ್ಯಗಳು ಯಾವುದು ಎಂಬುದು ಸ್ಪಷ್ಟವಾಗಿ ಹೋಗ್ತಾ ಹೋಯಿತು. ಆ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇಲ್ಲಿಯವರೆಗೆ ನಾವು ಸಂಗ್ರಹಿಸಿರಬಹುದಾದ ಸಂಖ್ಯೆಗಳು ಹೀಗಿವೆ. ಭಾರತ ಮಾತನಾಡಿ ಸುಮಾರು 7 ಹಂತಗಳಲ್ಲಿ 2 ತಿಂಗಳ ಕಾಲ ತೆಗೆದುಕೊಳ್ಳುತ್ತು ತನ್ನ ತೀರ್ಮಾನವನ್ನು ಮಾಡಲಿಕ್ಕೆ. ಆದರೆ ಈ ಕ್ಷಣದಲ್ಲಿ ಎಲ್ಲ ತೀರ್ಪು ಅವರದ್ದು ನಿಮ್ಮ ಮುಂದೆ. ಒಟ್ಟು ಸ್ಥಾನಗಳು 543 ಭಾರತದ ಲೋಕಸಭೆಯಲ್ಲಿ. ಈ ಪೈಕಿ NDA 2024ರಲ್ಲಿ ಈಗ 290 ಕ್ಷೇತ್ರಗಳನ್ನು ಪಡ್ಕೊಂಡಿದೆ. ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ ಎಲ್ಲವನ್ನ. 2019ರಲ್ಲಿ 353 ಪಡ್ಕೊಂಡಿತ್ತು, ವಿಚ್ ಈಸ್ ಎ ಲಾಸ್ ಆಫ್ 63 ಕ್ಷೇತ್ರಗಳು. ಕ್ಲೀನ್ ಲಾಸ್. ಯಾಕೆ ಹೀಗಾಗಿರಬೇಕು? ಆಮೇಲೆ ಬರೋಣ ಅದಕ್ಕೆ. ನೆಕ್ಸ್ಟ್ INDIAಗೆ ಹೋಗೋಣ. INDIA ಅನ್ಕೋತಾ ಇದ್ದಿದ್ದು 170-175 ಆಸುಪಾಸಲ್ಲೆಲ್ಲೋ ಹೋಗಿ ಕೂತ್ಕೊಳ್ಳುತ್ತೆ ಅಂತ ಲೆಕ್ಕಾಚಾರ ಇತ್ತು. ಬಟ್ INDIA 230 ಸ್ಥಾನಗಳನ್ನು ತಲುಪಿದೆ, ಮಮತಾ ಬ್ಯಾನರ್ಜಿಯನ್ನು ಸೇರಿಸಿ. 2019ರಲ್ಲಿ ಜಸ್ಟ್ 91 ಸ್ಥಾನದಲ್ಲಿದ್ದರು. ಅಂದರೆ ಹೆಚ್ಚು ಕಡಿಮೆ 150 ಸ್ಥಾನ, ಹೆಚ್ಚು ಕಡಿಮೆ 140 ಸ್ಥಾನ ಹೆಚ್ಚುವರಿಯಾಗಿ ಅದಕ್ಕೆ ಬಂದು ಕೂತ್ಕೊಂಡಿದೆ. ಪ್ಲಸ್ 39 ಅವ್ರಿಗೆ 140 ಪ್ಲಸ್ ಆ್ಯಡ್ ಆಗಿದೆ. ಇತರರು 24ರಲ್ಲಿ 17 ಇತ್ತು, 19ರಲ್ಲಿ 99 ಇತ್ತು. ಅದು ಯಾಕೆ ಅಂದರೆ ಯಾವ್ಯಾವುದೋ ದೊಡ್ಡ ಪಕ್ಷಗಳಿಗೆ ದೊಡ್ಡ ಸಂಖ್ಯೆಯಲ್ಲಿ ಅದು ಬಂದಿದೆ. ಈ ಸರಿ ಎಲ್ಲ ಪಕ್ಷಗಳು ಯಾವುದಾದರೂ ಒಂದು ಮೈತ್ರಿಕೂಟದ ಒಳಗಡೆ ಇದ್ದವು, ಎಕ್ಸೆಪ್ಟ್ ADMK ತಮಿಳುನಾಡಿನಲ್ಲಿ, BJD ಒರಿಸ್ಸಾನಲ್ಲಿ. ಈ ರೀತಿಯ ಪಕ್ಷಗಳೊಂದು 2-3 ಪಕ್ಷಗಳು, BSP ಉತ್ತರ ಪ್ರದೇಶದಲ್ಲಿ, ಈ ರೀತಿ 2-3 ಪಕ್ಷಗಳು ಹೊರಗಿದ್ವೇ ಹೊರತು ಉಳಿದಂತೆ ಎಲ್ಲರೂ ಯಾವ್ದಾದ್ರು ಒಂದು ಮೈತ್ರಿಕೂಟದ ಜೊತೆಲಿ ಇದ್ದರು. ಇದು ಈ ಸಂಖ್ಯೆ. ಆಲ್ ರೈಟ್, ಆ ಸಂಖ್ಯೆ ಚೆನ್ನಾಗಿದೆ, ನೀವು ನೋಡಿದ್ದೀರಿ. ಅಂದರೆ ಲಾಸು ಗೊತ್ತಾಯಿತು, ಗೇಯ್ನು ಗೊತ್ತಾಯಿತು. ಭಾರತೀಯ ಜನತಾ ಪಕ್ಷ ಈ ಭಾರತದ ತೀರ್ಪಿನಲ್ಲಿ ಪಕ್ಷವಾರು ಏನಿದೆ ಅಂತ ನೋಡಿ ವಿ ವಿಲ್ ಗೋ ಬ್ಯಾಕ್ ಟು ವಾಟ್ ಎವರ್ ದ ಡಿಸ್ಕಷನ್ ವಿ ವಾಂಟ್ ಟು ಸ್ಟಾರ್ಟ್. ಭಾರತೀಯ ಜನತಾ ಪಕ್ಷ ಈ ಬಾರಿ ಮಾತ್ರ ಹೇಳ್ತಾ ಇದ್ದೀನಿ, ಲೆಟ್ ಅಸ್ ಗೋ. 242 ಸ್ಥಾನಗಳನ್ನು ಹೆಚ್ಚು ಕಡಿಮೆ ಪಡ್ಕೊಂಡಿದೆ. 1-2 ವ್ಯತ್ಯಾಸ ಆದರೂ ಆಗ್ಬೋದು ಈಚೆ ಆಚೆ, ವಿ ಡೋಂಟ್ ನೋ. ಕಳೆದ ಬಾರಿಗಿಂತ 303 ಅಂದರೆ -61 ಭಾರತೀಯ ಜನತಾ ಪಕ್ಷ ಕಳ್ಕೊಂಡಿದೆ. 37% ಓಟನ್ನು ಪಡ್ಕೊಂಡಿದೆ. 19ರಲ್ಲಿ ಕೂಡ ಹೆಚ್ಚು ಕಡಿಮೆ 37% ಓಟೇ ಇದೆ. ಓಟಲ್ಲಿ ಬಹಳ ದೊಡ್ಡ ವ್ಯತ್ಯಾಸ ಆದಂಗೆ 0.50 ಮಾತ್ರ ವ್ಯತ್ಯಾಸ ಸರ್. ಅದೇ ಬಹಳ ವ್ಯತ್ಯಾಸ ಆದಂಗೆ ಇಲ್ಲ. ಎಕ್ಸಾಕ್ಟ್ಲಿ. ಆಂಧ್ರ ಪ್ರದೇಶದಲ್ಲಿ ಜಗನ್ ರೆಡ್ಡಿಗೆ ಹೆಚ್ಚಿನ ಓಟೇ ಬಂದಿದೆ, ಆದರೆ ಧೂಳಿಪಟ ಆಗೋಗಿದ್ದಾರೆ. ಜಗನ್ ವರ್ಸಸ್ TDP ಮಾತ್ರ, ಜನಸೇನಾ ಎಲ್ಲ ಸೇರಿಸಲ್ಲ, ಅದನ್ನ ಆಮೇಲೆ ನೋಡೋಣ. ಕಾಂಗ್ರೆಸ್ 99 ಸ್ಥಾನಗಳಿಗೆ ಬಂದಿದೆ. ಮೇ ಬಿ 100 ಆದರೂ ಆಗ್ಬೋದು. ಅಂತಿಮ ಫಲಿತಾಂಶಗಳು ಪ್ರಕಟವಾದಾಗ 22.90% ಬಂದಿದೆ. ಕಳೆದ ಬಾರಿ 52 ಇತ್ತು, ಈ ಸರಿ 47 ಜಾಸ್ತಿ ಆಯಿತು. ಅದಕ್ಕಿಂತ ಇಂಪಾರ್ಟೆಂಟು 3% ವೋಟ್ ಜಾಸ್ತಿ ಆಗಿದೆ ಅವರಿಗೆ 3%. SP 33 ವೋಟ್ಗಳ ಸ್ಥಾನಗಳನ್ನು ಪಡೆದಿದ್ದಾರೆ. ಕಳೆದ ಬಾರಿ 4.5% ಇತ್ತು, ಈ ಬಾರಿ SP 4.51%. ಈ ಸರಿ ವೋಟ್ ಶೇರ್ ಅವ್ರಿಗೆ ಅಥವಾ 45% ಇರಬೇಕು, ಅದು ವೋಟ್ ಶೇರ್ ಅವ್ರದ್ದು. 33 ಸ್ಥಾನಗಳನ್ನು ಗೆದ್ದಿದೆ SP. ಕಳೆದ ಬಾರಿ 5 ಇತ್ತು, 2.55% ಏನೋ ಇದೆ. ವ್ಯತ್ಯಾಸ ಆಗುತ್ತೆ ಅಂತ ಅನ್ಸುತ್ತೆ. ಈ ಫಿಗರು ಐ ಆಮ್ ನಾಟ್ ಹ್ಯಾಪಿ. ಇದು ಏನೋ ವ್ಯತ್ಯಾಸ ಇದ್ದಂಗೆ, ಯಾಕಂದರೆ 40+ ಅಲ್ಲಿ ಇದ್ರು SP ನಂಬರ್ ವೈಸ್. ಅಲ್ಲ, ಓವರ್ ಆಲ್ ದೇಶದ ತಗೊಂಡಿದ್ದಾರೆ ಸರ್ ಪರ್ಸೆಂಟೇಜ್ ವೋಟಿಂಗ್. ಓವರ್ ಆಲ್ ದೇಶದ. TMC 29 ಸ್ಥಾನಗಳನ್ನು ತೆಗೆದುಕೊಂಡಿದೆ.
ದೇಶದಲ್ಲಿ ಒಟ್ಟು ಪರ್ಸೆಂಟೇಜ್ ತಗೊಳ್ಳೋದಾದ್ರೆ 3.7%, ಕಳೆದ ಸರಿ 4% ಆಗಿದೆ. ಆದರೂ ಸ್ಥಾನಗಳು ಮಾತ್ರ ವಿಪರೀತ ಆಗಿ ಬಂದಿದೆ. ಕಳೆದ ಬಾರಿ 4% ಇತ್ತು, ಬರೀ 22 ಇತ್ತು. ಈ ಸರಿ 7 ಜಾಸ್ತಿ ಆಗಿದೆ ಅವರಿಗೆ. DMK 21 ಬಂದಿದೆ, 1.3%, 2.34% ಇತ್ತು ಹೋದ ಸರಿ. ಆ ಲೆಕ್ಕ ಹಿಡಿದ್ರೆ DMKಗೆ 21 ಅಂದರೆ 23 ಇತ್ತು ಕಳೆದ ಬಾರಿ. 2 ಸ್ಥಾನ ಕಡಿಮೆನೇ ಇದೆ ಅನ್ಕೋಬೇಕು. ಅದು ಅವರ ರೀಜನಲ್ ಅಡ್ಜಸ್ಟ್ಮೆಂಟ್ಸಲ್ಲೇನೋ ಆದಂಗೆ ಇದೆ. TDP 16 ಸ್ಥಾನಗಳು, ಕಳೆದ ಬಾರಿ 3 ಇತ್ತು. YSR 4 ಇದೆ ಈ ಬಾರಿ, ಕಳೆದ ಬಾರಿ 23 ಇತ್ತು ಅವರಿಗೆ. ಹೋಲ್ಸೇಲ್ ಬಿದ್ದೋಗಿದ್ದಾರೆ ಕೆಳಕ್ಕೆ. JDU 14 ಈ ಬಾರಿ, ಕಳೆದ ಬಾರಿ 16 ಇದ್ದರು. 2 ವ್ಯತ್ಯಾಸ ಅವರಿಗೆ, ಜಾಸ್ತಿ ಆಗಿಲ್ಲ. ಶಿವಸೇನೆ ಉದ್ಧವ್ ಸೇನೆ ಬಣ 18 ಇತ್ತು 19ರಲ್ಲಿ, ಈಗ 10 ಇದೆ. ಆದರೆ ಅವರು ಹೆಚ್ಚು ಸ್ಥಾನಗಳನ್ನು ಏನೋ ಬಿಟ್ಕೊಟ್ಟಿದ್ದಾರೆ, ಉಳಿದವರಿಗೆಲ್ಲ ಹಂಚಿಕೊಂಡು ಮಾಡಿದ್ದಾರೆ ಸ್ಥಾನ. ಇನ್ನು NCP ಶರದ್ ಪವಾರ್ 7, ಈಗ 7, ಕಳೆದ ಬಾರಿ 5. BJD ನವೀನ್ ಪಟ್ನಾಯಕ್ 1, ಕಳೆದ ಬಾರಿ 12 ಇತ್ತು. AAP ಆಪ್ 3 ಇತ್ತು, 3 ಬಂದಿದೆ ಈ ಬಾರಿ, 1 ಇತ್ತು ಕಳೆದ ಬಾರಿ. BSP ಹೋದ ಸರಿ 10 ಇತ್ತು, ಈ ಬಾರಿ 0 ಆಗಿದೆ. CPIM 4 ಬಂದಿದ್ದಾರೆ, 3 ಇತ್ತು ಕಳೆದ ಬಾರಿ. ಆದರೆ ಅವ್ರ ಪರ್ಫಾರ್ಮೆನ್ಸು ಎಕ್ಸ್ಟ್ರೀಮ್ಲಿ ಸ್ಯಾಡ್ ಲೆವೆಲ್ಸಲ್ಲೇ ಇದೆ. ಇದಿಷ್ಟುವೇ ಆಯಾಯ ಪಕ್ಷಗಳು ಪ್ರಮುಖ ಪಕ್ಷಗಳಾಗಿ ಪಡೆದುಕೊಂಡಿರುವಂತಹ ಸಂಖ್ಯೆ. ಈ ವ್ಯತ್ಯಾಸಗಳು ಯಾಕೆ ಕಾಣಿಸ್ಕೊಳುತ್ತಾರೆ ಸರ್? ಈಗ 0.50 ವೋಟಿಂಗ್ ಪರ್ಸೆಂಟೇಜ್ ವ್ಯತ್ಯಾಸ ಆದಾಗ ಈ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಸಂಖ್ಯೆಗಳು. ಬಟ್ ಇಲ್ಲಿ -1 ಆವರೇಜ್ ತಗೋತಿರೋದ್ರಿಂದ ನಮ್ಗೆ ಅನ್ನಿಸ್ತಿದೆ ಸ್ಟೇಟ್ ಆವರೇಜ್ ನೋಡಿದಾಗ ಆ ಪರ್ಸೆಂಟೇಜ್ ವ್ಯತ್ಯಾಸ ಇರುತ್ತೆ. ನ್ಯಾಷನಲ್ ಆವರೇಜ್ಗೆ ಕಂಪೇರ್ ಮಾಡಿದಾಗ ಹಾಗೆ ಕಾಣುತ್ತೆ ನಿಮ್ಗದು. ಸ್ಟೇಟಲ್ಲಿ ಬಂದಾಗ ಏನು ಪರ್ಸೆಂಟೇಜ್ ಅಂತ ನೋಡಬೇಕು. ಹೀಗೆ ನ್ಯಾಷನಲ್ ಆವರೇಜಲ್ಲಿ ನೋಡೋದು ಕರೆಕ್ಟ್ ಅಲ್ಲ. ಈಗ ನೀವು ಯಾರು ನ್ಯಾಷನಲಿ ಕಂಟೆಸ್ಟ್ ಮಾಡಿದವ್ರಲ್ಲ, ಹಾಗಾಗಿ ನಾನು ಹೇಳಕ್ಕೆ ನಿಲ್ಲಿಸ್ತೆ ಅದನ್ನು. ಯಾರು ರಾಷ್ಟ್ರ ಮಟ್ಟದಲ್ಲಿ ಕಂಟೆಸ್ಟ್ ಮಾಡಿದವರಲ್ಲ. BJP ಆದರೆ ಇರಬಹುದು, ಕಾಂಗ್ರೆಸ್ ಆದರೂ 300 ಸೀಟಲ್ಲೇನೋ ಇರ್ಬೋದು. ಈಗ TMC, DMK, ನವೀನ್ ಪಟ್ನಾಯಕ್, BJD ಎಲ್ಲ ರಾಜ್ಯಗಳಲ್ಲಿ ಮಾಡ್ಕೊಂಡು ಹೋಗಿರ್ತಾರೆ. ಹಾಗಾಗಿ ದಟ್ ಪರ್ಸೆಂಟೇಜ್ ಕಂಪ್ಯಾರಿಸನ್ ಅದನ್ನ ಮಾಡಬಾರ್ದು, ಆ ರಾಜ್ಯದ ನೋಡಿ ಹೇಳಬಹುದು. ಎಲ್ಲೋ ಒಂದ್ಸರಿ ಈ ಬಾರಿ 20,000, 30,000, 40,000 ಈ ತರ ಲೀಡಲ್ ಗೆದ್ದಿರ್ತಕ್ಕಂಥದ್ದು ಅಪ್ಪು ಈ ಚುನಾವಣೆಯಲ್ಲಿ ಬಹಳ ಜಾಸ್ತಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇರ್ಬೋದು, ಸ್ಪರ್ಧೆ ಜಾಸ್ತಿ ಆದಾಗ ಇದು ಬರುತ್ತೆ. ಯಾವಾಗ ಸ್ಪರ್ಧೆ ವಿಪರೀತವಾದಂತಹ ಸ್ಪರ್ಧೆಗೆ ಬರುತ್ತೋ ಆಗ ಈ ರೀತಿ ಫಲಿತಾಂಶಗಳು ಬರುತ್ತೆ. ಮತ್ತೆ ಮತಗಳಿಕೆ ಪ್ರಮಾಣ ಹೆಚ್ಚಿರೋದು, ಸ್ಥಾನಗಳು ಕಡಿಮೆ ಬರುವುದು. ಮತಗಳಿಕೆ ಪ್ರಮಾಣ ಕಡಿಮೆ ಇರುವುದು, ಸ್ಥಾನಗಳು ಹೆಚ್ಚು ಬರುವುದು ಹೊಸದೇನಲ್ಲ. ಕರ್ನಾಟಕದಲ್ಲಿ ನಾವು ಇದನ್ನ ಬಹಳ ಸರಿ ಅನುಭವಿಸಿದೀವಿ. ಅಂದ್ರೆ ಕಡಿಮೆ ಮಾರ್ಜಿನಲ್ಲಿ ಗೆದ್ದಿರ್ತಾರೆ ಸರ್, ಅವಾಗ ಮಾತ್ರ ಹೆಂಗ್ ಕಾಣುತ್ತೆ ಸರ್ ಅದು? ಕಡಿಮೆ ಸ್ಥಾನ ಬಂದಿದೆ, ವೋಟ್ ಜಾಸ್ತಿ ಬಂದಿದೆ ಅನ್ನೋ ಪಕ್ಷದ ಅಭ್ಯರ್ಥಿಗಳು ಯಾರಿದ್ದಾರೆ ಗೆದ್ದಿರೋರು ದೊಡ್ಡ ಮಾರ್ಜಿನಲ್ಲಿ ಗೆದ್ದಿರ್ತಾರೆ. ಓಕೆ, ಜಾಸ್ತಿ ಸ್ಥಾನ ಬಂತು ಬಟ್ ಕಡಿಮೆ ಪರ್ಸೆಂಟೇಜ್ ವೋಟ್ ಬಂದಿದೆ ಅಂತಾರಲ್ಲ ಪಕ್ಷ, ಆ ಅಭ್ಯರ್ಥಿಗಳು ಕಡಿಮೆ ಮಾರ್ಜಿನ್ಗಳಲ್ಲಿ ಗೆದ್ದಿರ್ತಾರೆ. ಗೆಲುವೆ ಬಟ್ ಕಡಿಮೆ ಮಾರ್ಜಿನಲ್ಲಿ ಗೆದ್ದಿರ್ತಾರೆ. ಹಾಗಾಗಿ ನಿಮ್ಗೆ ಆ ವ್ಯತ್ಯಾಸ ಕಾಣುತ್ತೆ. ಈ NDA ವಿಷಯಕ್ಕೆ ಬರೋದ ಈ ಡೌನ್ಫಾಲ್ ಯಾಕೆ ಆಗಿರ್ಬೋದು ಸರ್? ಎಡವಿದ್ದು ಎಲ್ಲಿರಬಹುದು ಅಂತ BJP? ದಟ್ಸ್ ದ ಫಸ್ಟ್ ಕ್ವಶನ್. ಆಲ್ ರೈಟ್, ನಂಬರ್ 1 ನನ್ನ ಪ್ರಕಾರ ಇದ್ರೆ ನೀವು ಆ್ಯಡ್ ಮಾಡ್ತಾ ಬನ್ನಿ. ಬಿಕಾಸ್ ಯು ಆರ್ ಅಲೌಡ್ ಟು ಟಾಕ್, ಯು ಆರ್ ನಾಟ್ ಆಸ್ಕ್ಡ್ ಟು ಇಂಟರ್ವ್ಯೂ ಮೀ. ಓಕೆ, ಆಂಟಿ ಇನ್ಕಂಬೆನ್ಸಿ ವರ್ಕ್ ಆಗಿರಬಹುದು 10 ವರ್ಷದಲ್ಲಿ. ನಂಬರ್ 1, ಅದೇ ಆರ್ಡರ್ ಅಲ್ಲ, ಪಾಯಿಂಟ್ ವೈಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಅದೇ ಆರ್ಡರ್ ಅಂತ ನಾವು ಹೇಳಲಿಕ್ಕಾಗಲ್ಲ. ನಂಬರ್ 2, ಮೋದಿ ಒಂದೇ ಫೇಸನ್ನು ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ರಾಷ್ಟ್ರವ್ಯಾಪಿ ಚುನಾವಣೆಯನ್ನು ನಡೆಸಿದೆ. ಓಕೆ, ಒಂದೇ ಫೇಸ್, ಫೇಲ್ಯೂರು ಸಕ್ಸಸ್ಸು ಒಬ್ಬರಿಗೆ ಒಂದೇ ಲಾಟರಿ ಟಿಕೆಟ್ ಬಂದ್ರೆ ಪ್ರೈಸ್ ಬರಬೇಕಿಲ್ದ್ರಿ ಇಲ್ಲ. ಇಂಡಿ ಒಕ್ಕೂಟ 16-20 ಫೇಸ್ಗಳನ್ನು ಇಟ್ಕೊಂಡು ಚುನಾವಣೆ ನಡೆಸಿದೆ. ನಂಬರ್ 1 ಅಂದ್ರೆ ಅಲ್ಲಿ ಮಮತಾ ಬ್ಯಾನರ್ಜಿ, ಇಲ್ಲಿ ಸ್ಟಾಲಿನ್, ಇಲ್ಲಿ ಯಾರೋ ಸಚಿನ್ ಪೈಲಟ್, ಇಲ್ಲಿ ಯಾರೋ ಸಿದ್ದರಾಮಯ್ಯ, ಶಿವಕುಮಾರ್, ರೀಜನಲ್ ವೈಸ್ ಅವರವರೇ ಲೀಡರ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ನಂಬರ್ 3, ಯಾವುದೇ ರೀತಿಯಾದಂತಹ ರಾಷ್ಟ್ರೀಯವಾದ ಅಥವಾ ರಾಷ್ಟ್ರೀಯತೆ ಅಥವಾ ದೇಶಕ್ಕೆ ಒಪ್ಪಿಗೆ ಆಗಬಹುದಾದ ಇಶ್ಯೂ ಯಾವುದೂ ಇರಲಿಲ್ಲ.
ಬಹು ಸಹಜವಾಗಿ ರಾಜ್ಯಗಳ ಮಟ್ಟದಲ್ಲೇ ಚುನಾವಣೆ ನಡೆದಂಗಿದೆ. ಇದು ದೇಶದ ಮಟ್ಟ ಅಲ್ಲ, ರಾಜ್ಯಗಳ ಮಟ್ಟದಲ್ಲಿ ಚುನಾವಣೆ ನಡೆದಂಗಿದೆ. ನೀವು ಯಾಕೆ ಅಂತ ಕೇಳಬೇಕು. ಕಾರಣ, ರಾಹುಲ್ ಗಾಂಧಿ ಈ ಪ್ರಶ್ನೆ ಹೇಳ್ತಾರೆ, ಇದು ಮೋದಿ ವಿರುದ್ಧವಾಗಿ ಬಂದಿರುವ ಮತ, ಹಾಗಾಗಿ ಅವರು ರಾಜೀನಾಮೆ ಕೊಡಬೇಕು. ಮೈತ್ರಿಕೂಟದ ದೃಷ್ಟಿಯಿಂದ ನೋಡೋದಾದ್ರೆ ಮೋದಿ ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಇಲ್ಲ. ಹಿಸ್ ಮೈತ್ರಿಕೂಟ ಗೆದ್ದಿದೆ, ತನಗೆಷ್ಟು ಸ್ಥಾನ ಬಂದಿದೆ ಬೇರೆ. ಕ್ಯಾಪ್ಟನ್ನು ಒಂದು ಕ್ರಿಕೆಟ್ ಮ್ಯಾಚಲ್ಲಿ ರನ್ ಕಡಿಮೆ ಹೊಡೆದಿರ್ಬೋದು, ಟೀಮ್ ಗೆಲ್ಲತ್ತೆ. ಕ್ಯಾಪ್ಟನ್ ಕಡಿಮೆ ಹೊಡಿಬೋದು ರನ್ನು, ಅವ್ನು ಬ್ಯಾಟ್ಸ್ಮನ್ ಇರ್ಬೋದು, ಧೋನಿ 6, ಟೀಮ್ ಗೆದ್ದಿರುತ್ತೆ. ಆಗ ಧೋನಿ ರಾಜೀನಾಮೆ ಕೊಡಬೇಕು, ಸರಿ ಇಲ್ಲ ಇವನು ರನ್ ಹೊಡೆದಿಲ್ಲ ಅನ್ನೋಕ್ಕಾಗಲ್ಲ ನೀವು. ಹಾಗಾಗಿ ಈ ಎಲೆಕ್ಷನ್ ಮೈತ್ರಿಕೂಟ ವರ್ಸಸ್ ಮೈತ್ರಿಕೂಟ, ಅದು ಪ್ರೀ ಪೋಲ್ ಅಲಯನ್ಸ್, ಅದು ಚುನಾವಣಾ ಪೂರ್ವ, ಚುನಾವಣೋತ್ತರ ಅಲ್ಲ. ಹಾಗಾಗಿ ನನಗದು ಹಂಗೆ ಅನಿಸಲ್ಲ. 2ನೇ ಪಾಯಿಂಟ್, ಯಾಕೆ ಮೋದಿ ಒಂದೇ ಫೇಸಲ್ಲಿ ಬಂದಾಗ ಅದು ಮೋದಿಯ ವಿರುದ್ಧದ ಮತ ದೇಶವ್ಯಾಪಿ ಅನ್ನಕ್ಕೆ ಬರಲ್ಲ ಅನ್ನಕ್ಕೆ ನಾನು ಹೇಳ್ತೀನಿ. ಕಾಂಗ್ರೆಸ್ಸಿನ ಪರ್ಫಾರ್ಮೆನ್ಸ್ ಇಸ್ ಸ್ಟುಪೆಂಡಸ್, ಅದನ್ನು ಯಾವನೂ ಅಲ್ಲಗಳೆಯೋಕ್ಕಾಗಲ್ಲ. ದ ವೇ ದೇ ಹ್ಯಾವ್ ಗೈನ್ಡ್ ನಂಬರ್ಸ್ ಇಸ್ ಬ್ರಿಲಿಯಂಟ್. ನನ್ನ ಪ್ರಕಾರದಲ್ಲಿ ಅದನ್ನು ಅಲ್ಲಗಳೆಯೋಕ್ಕೆ ಸಾಧ್ಯನೇ ಇಲ್ಲ ಯಾವನ ಕೈಲುವೆ. ಆದರೆ ಮೋದಿಗೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಮೋದಿ ಮುಖವನ್ನು ನೋಡಿ ಜನ ತಿರಸ್ಕಾರ ಮಾಡಿ ಮತವನ್ನು ಹಾಕಿದ್ದಾರೆ ಎಂಬುದು ಕಾಣಿಸುತ್ತಿರುವುದು ಉತ್ತರ ಪ್ರದೇಶ, ಅಲ್ಲಿ ಬಿಜೆಪಿ ಕಡಿಮೆ, ರಾಜಸ್ಥಾನ ಅಲ್ಲಿ ಬಿಜೆಪಿ ಕಡಿಮೆ, ಮಹಾರಾಷ್ಟ್ರ ಅಲ್ಲಿ ಬಿಜೆಪಿ ಕಡಿಮೆ. ಕರೆಕ್ಟ್? ಹಾಗಾದರೆ ಅದೇ ಮೋದಿ ಫೇಸು ಬಿಹಾರಲ್ಲಿ ಯಾಕೆ ಆಗಲ್ಲ? ಅದೇ ಮೋದಿ ಫೇಸು ಮಧ್ಯಪ್ರದೇಶದಲ್ಲಿ ಯಾಕಾಗಲ್ಲ? ಅದೇ ಮೋದಿ ಫೇಸು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ, ಗ್ಯಾರಂಟಿಗಳು ಜೊತೆಯಾಗಿ ನಿಂತರೂ ಯಾಕೆ ಕಾಂಗ್ರೆಸ್ಸಿಗೆ ವರ್ಕ್ ಆಗಲ್ಲ? ಅದೇ ಮೋದಿ ಫೇಸ್. ಕರೆಕ್ಟ್? ದಿಲ್ಲಿನಲ್ಲಿ 7 ಯಾಕೆ ಮೋದಿ ಫೇಸ್ ಅಲ್ಲಂಗಾಗಲ್ಲ? ಹಾಗಾದರೆ ವೈ? ಈ ಚುನಾವಣೆ ರಾಷ್ಟ್ರೀಯತೆ ವಿಷಯ ಯಾವುದು ಇಲ್ಲದಿದ್ದ ಪರಿಣಾಮವಾಗಿ ಆಯಾಯ ರಾಜ್ಯದಲ್ಲಿ ರಾಜ್ಯಗಳಿಗೆ ಅನುಗುಣವಾದ ವಿಷಯಕ್ಕೆ ತಕ್ಕಂತೆ ರಾಜ್ಯಗಳ ಒಳಗಡೆ ಇರಬಹುದಾದ ಜಾತಿ ಮತ್ತು ಇತರೆ ಸಮೀಕರಣಗಳ ಆಧಾರದಲ್ಲಿ ನಡೆದಂಗಿದೆ ಈ ಚುನಾವಣೆ. ಯು ಕಾಂಟ್ ಸೇ ಮೋದಿ ಫೇಸ್ ಹ್ಯಾಸ್ ಬಿನ್ ಹೋಲ್ಸೇಲ್ ರಿಜೆಕ್ಟೆಡ್ ನಾರ್ ಹೋಲ್ಸೇಲ್ ಅಕ್ಸೆಪ್ಟೆಡ್. ಎರಡೂ ಹೇಳಲಿಕ್ಕೆ ಬರಲ್ಲ, ನೀವು ನಮ್ಮ ಕೈಲಿ ಸಾಧ್ಯ ಇಲ್ಲ ಅದನ್ನು ಹೇಳೋಕ್ಕೆ. ಹಾಗಾಗಿ NDA ಪರ್ಫಾರ್ಮೆನ್ಸ್ ಬೀಳೋದಕ್ಕೆ ಕಾರಣ ಭಾರತೀಯ ಜನತಾ ಪಕ್ಷ ನಂಬಿದ್ದ ರಾಜ್ಯಗಳೇ ಅದಕ್ಕೆ ಕೈ ಕೊಟ್ಟಿದೆ. ಅಂದರೆ ಯಾಕೆ ಕೈ ಕೊಟ್ಟಿದೆ ಅಂದರೆ ಅವ್ರು ಚೆಕ್ ಮಾಡ್ಕೋಬೇಕು. ಉತ್ತರ ಪ್ರದೇಶ ಟೇಕ್ ಫಾರ್ ಎಕ್ಸಾಂಪಲ್, ಅಷ್ಟು ಸೀಟ್ 25-30 ಸೀಟ್ ಕಳ್ಕೊತಾ ಇದ್ದಾರೆ ಅಲ್ಲಿ. ರಾಜಸ್ಥಾನ 6-7 ಸೀಟ್ ಎಕ್ಸ್ಟ್ರಾ, ಮಹಾರಾಷ್ಟ್ರ 10-12 ಸೀಟ್ ಎಕ್ಸ್ಟ್ರಾ. ಕರ್ನಾಟಕದಲ್ಲಿ ಬಿಡಿ, ಸರ್ಕಾರ ಇತ್ತು ಅಂತನಾರು ನೀವು ಕಂಪ್ಲೇಂಟ್ ಹೇಳ್ಬೋದು ಬೇಕಾದ್ರೆ. ಬಟ್ ಇಲ್ಲೂ ಒಂದು 4-5 ಸೀಟ್ ವರ್ಷ ಕೇಸ್ ಸಿನಾರಿಯೋ ಲೆಕ್ಕಾಚಾರ ಯಾಕೆ ಕಳ್ಕೊಂಡಿದ್ದಾರೆ? ದೇರ್ ಸೀಮ್ಸ್ ಟು ಬಿ ಸಮ್ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ಕಂಪ್ಲೀಟ್ಲಿ ರಾಂಗ್ ಫಾರ್ ದೆಮ್. ಒಂದು ವೇಳೆ ಉತ್ತರ ಪ್ರದೇಶದಲ್ಲಿ ಘಟಬಂಧನ್ ಇಂಡಿಯಾ ಮೋದಿ ವಿರುದ್ಧ ವೋಟ್ ಮಾಡಿದೆ ಅಂದರೆ ಅದೇ ರಾಹುಲ್ ಗಾಂಧಿ ಕಾಂಬಿನೇಷನ್ ಸಿದ್ದರಾಮಯ್ಯ ಶಿವಕುಮಾರ್ಗೆ ಕರ್ನಾಟಕದಲ್ಲೂ ವೋಟ್ ಆಗಬೇಕು. ಅದೇ ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿ ಕಾಂಬಿನೇಷನಲ್ಲಿ ಬಿಹಾರಲ್ಲೂ ವೋಟ್ ಆಗಬೇಕು. ಅದೇ ರಾಹುಲ್ ಗಾಂಧಿ ಮತ್ತು ಆಮ್ ಆದ್ಮಿ ಕೇಜ್ರಿವಾಲ್ ಕಾಂಬಿನೇಷನಲ್ಲಿ ದಿಲ್ಲಿನಲ್ಲೂ ವೋಟ್ ಆಗಬೇಕು. ಹಂಗಾಗಿಲ್ಲ ಸರ್. ಬೇರೆ ಬೇರೆ ರಾಜ್ಯಗಳಲ್ಲಿನ ಸ್ಪೀಡ್ ಬ್ರೇಕರ್ ಅಲ್ಲಿನ ಇಶ್ಯೂಗೆ ಸಂಬಂಧಪಟ್ಟವು ಅವನ್ನೆಲ್ಲ ದಾಟಿ ಮೋದಿ ಲೆವೆಲ್ಗೆ ಬಂದು ನಿಂತಂಗ ಆಗಿದೆ ಸರ್. ದಟ್ಸ್ ಎಕ್ಸಾಕ್ಟ್ಲಿ. ಮೋದಿ ಕೆಲವು ಕಡೆ ಕೆಲಸ ಆಯಿತು, ಕೆಲವು ಕಡೆ ಕೆಲಸ ಇಲ್ಲ. ಬಟ್ ನನ್ನ ಸ್ಟ್ರಾಂಗ್ ಇದರಲ್ಲಿ ವಿಚಾರ ಸರ್, ಈ ಸೀಟ್ಗಳನ್ನ ಕಳ್ಕೊಂಡಿರೋದು UP, ಮಹಾರಾಷ್ಟ್ರ ಮತ್ತು ರಾಜಸ್ಥಾನ, ಹರಿಯಾಣ ಮತ್ತು ಪಂಜಾಬ್ ಈ ಭಾಗಗಳಲ್ಲಿ ಅತಿ ಹೆಚ್ಚಾಗಿ ತಗೊಂಡಿದ್ದಾರೆ. ಬಟ್ ನಂಗೆ ಬಹಳ ಈ ವಿಚಾರದಲ್ಲಿ ಸ್ಥಳೀಯವಾಗಿ ನನಗೆ ರಿಟೈರ್ಡ್ ಆರ್ಮಿ ಪರ್ಸನ್ಸ್ಗಳನ್ನು ಕೇಳಿದೆ ನಾನು ಮೊನ್ನೆನೂ ಕೂಡ ಈ ವಿಚಾರದಲ್ಲಿ. ಅಗ್ನಿವೀರ್ ಅನ್ನೋದು ಬಹಳ ಏಟ್ ಕೊಟ್ಟಿದೆ. ಆಮೇಲೆ 1 ಲಕ್ಷ ರೂಪಾಯಿ ವಿಚಾರದಲ್ಲಿ ಹೆಣ್ಣು ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಈ ಕಡೆ ಹಾಕಿದ್ದಾರೆ ಅನ್ನೋದು ಬಹಳ ಕೇಳ್ಪಡ್ತಾ ಇದ್ದಿತ್ತು ಸರ್ ನನಗೆ. ಅಗ್ನಿವೀರ್ನಾದ್ರೂ ನೀವು ಉತ್ತರ ಪ್ರದೇಶ ಮತ್ತು ಹಿಮಾಚಲಕ್ಕೆ ಹೇಳಬೇಕು. ಬಟ್ ಹಿಮಾಚಲ ಇಸ್ ಎ ಲಾರ್ಜ್ ಆರ್ಮಿ ರೆಕ್ರೂಟ್ಮೆಂಟ್ ಏರಿಯಾ ವಿಚ್ ಯು ವಿಲ್ ಅಕ್ಸೆಪ್ಟ್. ಅಗ್ರಿ ಸರ್. ಹಾಗಾದ್ರೆ ಹಿಮಾಚಲದ ಯಾಕಾಗಲ್ಲ? 5 ಯಾಕಾಗತ್ತೆ ಹಂಗಾರೆ ಹಿಮಾಚಲದಲ್ಲಿ? ಯಾಕಾಗತ್ತೆ? ಓಕೆ, 1 ಲಕ್ಷದ ಕತೆ. 1 ಲಕ್ಷದ ಕತೆ ಉತ್ತರ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಮಾತ್ರ ಅರ್ಥವಾಯಿತು. ಬಡತನವನ್ನೇ ಹೊದ್ದುಕೊಂಡು ಮಲಗಿರುವ ಬಿಹಾರದ ಹೆಣ್ಣು ಮಕ್ಕಳಿಗೆ ಅರ್ಥವಾಗ್ಲಿಲ್ವಾ?
ಗ್ಯಾರಂಟಿ ಈಗಾಗಲೇ ಇರುವ ಕರ್ನಾಟಕದಲ್ಲಿ ಡಬಲ್ ಗ್ಯಾರಂಟಿ ಹಂಗಾರೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಅರ್ಥ ಆಗ್ಲಿಲ್ವಾ? ಅಲ್ಲಿ ಲೀಡರ್ಸ್ಗಳು ಕನ್ವಿನ್ಸ್ ಮಾಡೋದ್ರಲ್ಲಿ ಅವ್ರನ್ನ ಎಕ್ಸಾಕ್ಟ್ಲಿ ವೈ ಐ ಆಮ್ ಸೇಯಿಂಗ್ ಯು. ಆಯಾಯ ರಾಜ್ಯಗಳಲ್ಲಿ ಇರುವ ಕೆಲವು ವಿಷಯಗಳು, ಅಲ್ಲಿಯ ಸ್ಥಾಪಿತ ಸರ್ಕಾರಗಳ ವಿರುದ್ಧ ಇರಬಹುದಾದ ಕೋಪಗಳು ಹಾಗೂ ಜಾತಿ ಸಮೀಕರಣಗಳನ್ನು ಮಾಡುವುದರಲ್ಲಿ ಯಶಸ್ವಿ ಆಗಿರುವುದು. ಇವರು ವಿಫಲ, ಅವರು ಯಶಸ್ವಿ. ಆಯಾಯ ರಾಜ್ಯಗಳಲ್ಲಿ ನಾನು ಹೇಳ್ತಿರೋದು. ಹಾಗಿದ್ರೆ 136 ಸ್ಟೇಟ್ ಬಂದಂತ ಕರ್ನಾಟಕದ ಕಾಂಗ್ರೆಸ್ಗೆ ಇಲ್ಲಿ 25 ಸೀಟ್ ಬರಬೇಕಾಗಿತ್ತು. ಎಲ್ಲ ಪರಿಕರಗಳು ಇತ್ತು, ಅದಕ್ಕೆ ರಾಜ್ಯ ಸರ್ಕಾರ ಇತ್ತು, ಅವರೇ ಕೊಟ್ಟಿರೋ ಗ್ಯಾರಂಟಿ ಇತ್ತು, ಮೋದಿ ಮೇಲೆ ಕೋಪ ಇತ್ತು, ಅದರ ಮೇಲೆ ಡಬಲ್ ಗ್ಯಾರಂಟಿಯಾಗಿ NDA ಸರ್ಕಾರ IND ಕೂಡ 1 ಲಕ್ಷದ್ದು ಇತ್ತು, ಎಲ್ಲ ಇತ್ತಲ್ಲ. ಇಟ್ಸ್ ನಾಟ್ ದಟ್ ಎಲೆಕ್ಷನ್, ಇಟ್ಸ್ ಎ ವೆರಿ ವೆರಿ ಡಿಫರೆಂಟ್ ಎಲೆಕ್ಷನ್. ರಾಜ್ಯದ ಮೈತ್ರಿ ಜಾತಿ ಸಮೀಕರಣವನ್ನೇ ಬದಲಾಯಿಸಿಟ್ಟಂಗಿದೆ ಈ ಬಾರಿ ವಿಧಾನಸಭೆಗೆ ಕಂಪೇರ್ ಮಾಡಿದಾಗ. ಎಕ್ಸಾಕ್ಟ್ಲಿ, ಅಲ್ಲೂ ಏನೇನೋ ಅದೇ ತರ. ನಾನು ರಾಜ್ಯದಿಂದ ರಾಜ್ಯಕ್ಕೆ ಹೇಳ್ತಿರೋದು ಇದನ್ನು. ಓಕೆ, ಒಂದು ವಿರಾಮ ಇದೆ ನಮಗೆ. ವಿರಾಮ ಇದೆ ಸರ್. ವಿರಾಮದ ನಂತರ ಈ ಪ್ರಶ್ನೆ ತಗೊಳ್ಳೋಣ. ಹಾಗಾದ್ರೆ ಕ್ಯಾನ್ ವಿ ಕಾಲ್ ಬಿಜೆಪಿ ಹ್ಯಾಸ್ ಫೇಲ್ಡ್? NDA ಹ್ಯಾಸ್ ನಾಟ್ ಫೇಲ್ಡ್. NDAಗೆ ಬರಬೇಕಾಗಿದ್ದ ನಂಬರ್ಗಳು ಕಡಿಮೆ ಇದೆ. ಯಾಕೆ? ಯುವರ್ ಎಕ್ಸ್ಪೆಕ್ಟೇಷನ್ ವಾಸ್ ವೆರಿ ಹೈ. ಹೈ ಎಕ್ಸ್ಪೆಕ್ಟೇಷನ್ ಫಿಕ್ಸ್ ಮಾಡಿ ಲೋ ಬಂದಾಗ ನ್ಯಾಚುರಲಿ ಯು ಫೀಲ್ ಡಿಫೀಟೆಡ್. 400 ಇಟ್ಕೊಂಡ್ರಿ, ಎಕ್ಸಿಟ್ ಪೋಲ್ಗಳು 350 ತೋರಿಸ್ಬಿಟ್ರು. ಹಾಗಾಗಿ ಈಗ 300ಕ್ಕೆ ಬಂದ್ರೂ ಕಡಿಮೆ ಆಯ್ತಲ್ವಾ ಅಂತಾರೆ. 350 325 ಇದ್ದಿದ್ದು ಅನ್ನಿಸ್ತಿರ್ಲಿಲ್ಲ ನಿಮ್ಗಳಿಗೆ. ಆದರೂ ಬಿಜೆಪಿ 60 ಸ್ಥಾನ ಕಳ್ಕೊಂಡಿದೆಯಲ್ಲ. ಡಸ್ ಇಟ್ ಮೀನ್ ಇಟ್ ಹ್ಯಾಸ್ ಫೇಲ್ಡ್? ಎಸ್ ಆರ್ ನೋ?